ಶ್ರೀಮಂತಲ್ಲ ಅವ್ರು ಕೊಡ್ಬೋದು 400-500 ಸಾಕಷ್ಟು ಲಾಭ ಮಾಡ್ಕೊತಿರ್ತಾರೆ ಕೊಡ್ಬೋದು. ಅದು ಬಡ ರೈತ ಹೆಂಗೆ ಕೊಡೋಕೆ ಸಾಧ್ಯದ? 300-400 ರೂಪಾಯಿ ಕೊಟ್ಟ ಆಳುಗಳನ್ನ ಹಚ್ಚಿ ಕಬ್ಬ ಬಿತ್ತು ಬೀಜ ಬಿತ್ತೋದ್ರಿಂದ ಹಿಡ್ಕೊಂಡು ಅದನ್ನು ಬೆಳೆ ಮೊದಲು 3 ತಿಂಗಳು ಕಸ ತೆಗೆಸೋದು ಮಾಡೋದು ನೀರು ಹಾಸೋದು ವರ್ಷಗಳು ನೀರು ಹಾಸೋದು ಮಾಡೋದು ಇದನ್ನೆಲ್ಲ ಪಗಾರ ಹಿಡಿದು ಏನಾಗ್ತೈತೆ ರೀ? ಇದು ನಮ್ಮ ಯಾರು ರೈತರು ವಿಚಾರ ಮಾಡೋದಿಲ್ಲ. ಮತ್ತು ಮ್ಯಾಲೆ ಇನ್ನೊಂದಿಲ್ಲ ಮೇಲೆ ಹೇಳ್ತಾ ಇರ್ತೀನಿ ನಿಮಗೆ ಭೂಮಿ ಸವಕಳಿ ಆಗ್ತದೆ. ಇದೆಲ್ಲ ರೈತರಿಗೆ ಗೊತ್ತಂದ್ರೆ ಇದು ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ದರೂ ಈ ವಿಷವರ್ತುಲದಲ್ಲಿ ಬಿದ್ದಿದ್ದಾರೆ. ನಾವು ಇಲ್ಲರಿ ಅದೊಂದು ಸಾಕ ವರ್ಷಕ್ಕೆ ಹಾಕಿಬಿಡ್ತೀವಿ, ನಮ್ಮ ದುಡಿಮೆ ಕಡಿಮೆ ಆಗ್ತದೆ ಹೋಗೋದು ಮುಂದೆ ಅದಕ್ಕೆ ಬೆಳೆ ಕಟ್ ಮಾಡಿ ಕಳಿಸೋದು ಇಷ್ಟ ಅಂತಾರೆ. ಅದು ವರ್ಷತನ ಆ ಭೂಮಿ ಸವಕಳಿ ಆಗಿದ್ದು ಮತ್ತು ಒಂದು ವರ್ಷನ ಬಿಲ್ ಬರದೇ ಇದ್ದಿದ್ದು ಅದ್ರ ಬಡ್ಡಿ ಗಿಡ್ಡಿ ಯಾರು ರೀ? ಇಲ್ಲಿವರೆಗೆ ಎಷ್ಟು ಕಾರ್ಖಾನೆಗಳು ಈಗ ಒಂದು ವರ್ಷದಿಂದ ಐತಿದ್ದು ಇದ್ರದ ಬಡ್ಡಿ ಹಾಕಿ ಕೊಟ್ಟಿದ್ದಾರೆ. ಎಲ್ಲ ಕಡೆ ಅದಾರೆ ಇದು ಎಷ್ಟು ಕಾರ್ಖಾನೆಗಳು ಕೊಟ್ಟಿದ್ದಾರಪ್ಪ ಬಡ್ಡಿ ಹಾಕಿ 15%. ಕಾನೂನು ಇದ್ರೂ ಇದು ಕೊಡ್ತಾ ಇಲ್ಲ. ಅದಕ್ಕಾಗಿ ಈ ಕಬ್ಬು ಬೆಳೆಗಾರರು ಇವತ್ತು ಪಾಪ ತೊಂದರೆಗಳಿದ್ದಾರೆ. ಯಾಕಂತಂದ್ರೆ ಅವ್ರಿಗೆ ನಾವು ಏನೋ ಹೇಳಿದ್ರು ಅದು ನಾಟೋದೇ ಇಲ್ಲ. ಇಲ್ಲಿ ಇದಕ್ಕಿಂತ ಪಿಗ್ಜಾಲಿ ಬೆಳೀರಿ ಬೆಸ್ಟ್ ಲಾಭ ಬರ್ತೈತಿ ಅಂದ್ರೆ ಅವ್ರ ಕಡೆ ಲಕ್ಷ ಹಾಕೋದಿಲ್ಲ. ಭೂಮಿ ಹಾಳಾಗ್ತದೆ ರೀ, ಲಾಸ್ ಆಗ್ತದೆ, ಕಬ್ಬು ಚಲೋ ರೀ, ಹಾಗೆ ಕೆಳಗೇನೋ ಇದ್ದಾವೆ ಅವರು. ಮತ್ತು ರೈತರು ಯಾರೂ ಕೇಳೋದಿಲ್ಲ ಯಾರು ಮಾತನ್ನು. ಆದ್ರೆ ಕೇಳೋದಿಲ್ಲ ಅಂತೇಳಿ ತಪ್ಪು ಮಾಡೋದನ್ನು ಹೇಳೋದು ಹೇಳೋಕ್ಕೆ ಆಗೋದಿಲ್ಲ. ಅದನ್ನು ಈಗ ಶುಗರ್ ಫ್ಯಾಕ್ಟ್ರಿ ಅವರು ಒಂದರ ಶುಗರ್ ಫ್ಯಾಕ್ಟ್ರಿ ಇಲ್ಲಿವರೆಗೆ ಹೇಳ್ರಿ ನಾವು ಇಷ್ಟು ಲಾಭದಾಗ ಬಂದೀವಪ್ಪ ಅಂತ ಏನೋ ಮಾಡಿದ್ವಿ ದೊಡ್ಡ ಪ್ರಮಾಣದಲ್ಲಿ ಹೇಳೋಕೆ ಆಗೋದಿಲ್ಲ. ಅದನ್ನು ಲಾಸ್ ತೋರಿಸ್ತಾ ಇರ್ತಾರೆ. ಯಾಕಂದರೆ ಹೇಳಿದ್ರೆ ಮತ್ತೆ ಹೆಚ್ಚು ಕೇಳ್ತಾರೆ ರೈತರ. ನೀವು ಲಾಭ ಮಾಡ್ಕೊಂಡ್ರೆ ಕೊಡ್ರಿ ಅಂತಾರೆ ಓಪನ್ ಆಗಿ ಹೇಳಿದರೆ ಅದಕ್ಕೆ ಲಾಸ್ ತೋರಿಸ್ತಾ ಹೋಗುವಂಥದ್ದು ನಮ್ಮ ರಾಜಕೀಯ ಬೆಳೆಸ್ಕೊಳ್ಳೋದು ಅದ್ರ ಪ್ರಭಾವನೇ ಈ ಒಂದು ಶುಗರ್ ಫ್ಯಾಕ್ಟ್ರಿ ನಡ್ಸ್ಕೊಂಡು ಹೋಗೋದು. ಹೀಗಾಗಿ DC ಅವ್ರ ಮಾತು ಏನಪ್ಪ ಅಂತಂದ್ರೆ ಅವರು ಹೇಳಿದಂಥ ಏನು ಸಜೆಷನ್ ಅದ ಅವ್ರು ಚುಚ್ಚು ನಾಟೋದಿಲ್ಲ, ಅವು ನಾಟೋದೇ ಇಲ್ಲ. ಮತ್ತು ರೈತರ ಈ ಬಿಲ್ ಏನೈತಿ ಹಿಂಗೆ ಮುಂದೆ ಹೋಗೋದು. ಈಗಂತ ಅವರು ಈ 25ರವರೆಗೆ ಅಂದ್ರೆ ಜೂನ್ 25ರವರೆಗೆ DC ಅವರು ಗಡುವು ಕೊಟ್ಟಾರ. ನೀವು ಇದಂಥವ್ರ ಇದನ್ನು ಕೊಡ್ರಿಪ್ಪ ಅಂತಾರೆ. ನಿತೀಶ್ ಪಾಟೀಲ್ ಅದಕ್ಕೆ ಕೊಡ್ತಾರೇನೋ ಅಂತ ಈಗ ಮುಂದಿರೋ ದೊಡ್ಡ ಪ್ರಶ್ನೆ ಇದೆ. ಯಾಕೆ ಎಲ್ಲರೂ ದೊಡ್ಡ ಫ್ಯಾಕ್ಟ್ರಿಗಳು ಅದಾರೆ, 300 ಕೋಟಿ ರೂಪಾಯಿ ಟಂಕೋತಾರ ಪಾಪ ರೈತರು. ಅದು ಎಲ್ಲರೂ ಬಳಸ್ತಾರೆ ಅವ್ರು, ಮತ್ತು ಉಪಯೋಗ ಮಾಡ್ಕೋತಾರೆ ಅದನ್ನು. ಇಲ್ಲೇ ನಮ್ಮ ಸಕ್ಕರೆ ಮಾರಿಲ್ರಿ, ಹೋಗಿಲ್ರಿ, ಮಂಡಿ ದುಡ್ಡು ಬಂದಿಲ್ಲರಿ, ಪ್ರಾಬ್ಲಮ್ ಅದಾವ್ರು ಹೇಳೋದು ಏನೋ ಅವ್ರು ಲೇಬರ್ ಕೊಡಿದು ಕೊಡಬೇಕು ಎಲ್ಲ ಆದ್ಮೇಲೆ ತುಳಿದು ಕೊಡ್ತೀನಿ ಅಂದ್ರೆ ಎಲ್ಲರದು ಮುಗಿದ ಮೇಲೆ ಎಲ್ಲ ಆದ್ಮೇಲೆ ಅವ್ರದ್ದು ತೂಗಿಸ್ಕೊಂಡ ಮೇಲೆ ಲಾಸ್ಟಿಗೆ ತೋಪದಿಷ್ಟು ಒಂದು 3 ಕಂತು ಮಾಡಿ ಕೊಡೋದು. ಒಮ್ಮೊಂದು 2000 ಹಪ್ಪದು ಕೊಡೋದು, ಅದು ಸಡನ್ನಾಗಿ ಕೊಡೋದು. ಮುಂದಿನ ಏನು ಮಾಡೋದಪ್ಪ ಮತ್ತು ಮ್ಯಾಲಿನ ಒಂದು 200-300 ಮತ್ತೊಂದು 200-300 ಹಾಕೋದು, ಮತ್ತೊಂದು ಬಾಳ್ಕೆ ಮತ್ತೊಂದು 300. ಹೀಗಾಗಿ 2600-800 2800 ಕೊಟ್ಟಿವ್ರಿ ಅಂತೇಳಿ ಅಷ್ಟೊಳಗೆ 2 ವರ್ಷ ಇರ್ತದೆ. ಕಳೆದ ವರ್ಷದ ಬಿಲ್ ಇನ್ನೂ ಬಂದಿಲ್ಲ, ಮತ್ತು ಈಗ ಹೆಚ್ಚಿದ ಬಿಲ್ ಯಾವ ಬರ್ತದೆ ಗೊತ್ತಿಲ್ಲ. ಅಡ್ಡಾಡೋದು ತಪ್ಪುವುದಿಲ್ಲ, ಸಾಲ ಮಾಡೋದು ಬಿಡುವುದಿಲ್ಲ. ಹೀಗಾಗಿ ರೈತ ಇವತ್ತು ಹೈರಾಣಾಗಿದೆ. ಇದು ಚಲೋ ರೈತರು ಸಾಧ್ಯ ನಿಮಗಿದು. ಈ ಎಲ್ಲ ಕಬ್ಬು ಬೆಳೆಗಾರರು ಯಾರು ಇವರೆಲ್ಲರೂ ಭೂಮಿ ಚಲೋ ಇದ್ದಂಥವ್ರು, ನೀರಾವರಿ ಇದ್ದಂಥ ಜನ ಇವರೆಲ್ಲ. ಇವಾಗ ಸ್ಟ್ಯಾಂಡರ್ಡ್ ರೂಪಾಯಿ ಇವರು ಅಂತೇಳಿ. ಯಾಕಂದ್ರೆ ಮನ್ಯಾಗ ಒಂದು 2 ವೀಲರ್ ಗಾಡಿ ಇಟ್ಕೊಂಡಿರ್ತಾರೆ. ಎಲ್ಲೋ ತಲುಪವರು ರೈತರು ಕಾರ್ ಗಾಡಿಯನ್ನು ಇಟ್ಬೋದು, ಅದು ಕಡಿಮೆ ಎಲ್ಲೋ ಅಕ್ಕಲ್ಪ. ಅವ್ರದ್ದೆಲ್ಲ 100 ಎಕರೆ ಇರಬೇಕು, ಮತ್ತೇನೋ ಇರಬೇಕು, ರಾಜಕೀಯದವ್ರು ಅಷ್ಟು ಇರಬೇಕು ಅಂದಾಗ ಕಾರ್ ಗಾಡಿ ಅದು ಮೇಂಟೈನ್ ಮಾಡ್ತಾರೆ. ಅದು ಬೇರೆ ಕಡೆದು ರಿಸೋರ್ಸ್ ಬರ್ತಿರ್ತದೆ, ಕಬ್ಬಿಣದ ಒಂದಲ್ಲ. ಹೀಗಾಗಿ 1-2 ಎಕರೆ ಇದ್ದಂಥ ರೈತನ ಬಾಳೆ ಅಂತ ಕೇಳುವಂಗಿಲ್ಲ. ಅದಕ್ಕಾಗಿ ರೈತರಿಗೆ ಏನು ಸಿಗ್ತದಪ್ಪ ಅಂತಂದಾಗ ಅದರಲ್ಲಿ ಕಬ್ಬು ಬೆಳೆಗಾರ ರೈತರಿಗೆ ಏನು ಸಿಗ್ತದೆ ಅಂದರೆ ರೆಗ್ಯುಲರಾಗಿ ಲಾಸ್ ತೋರಿಸ್ತದೆ. ಅದು ಒಮ್ಮೆ ಕಾಣ್ತದೆ ದೊಡ್ಡ ಅಮೌಂಟ, ಆದರೂ ಅದು ಉಳಿಯೋಲ್ಲ, ನೋಡಿದ್ರೆ ಖಾಲಿ ಆಗಿರ್ತದೆ. ಯಾಕಂದ್ರೆ ಒಂದು ವರ್ಷಕ್ಕೇನೋ ಒಂದು 4-5 ಲಕ್ಷ ರೂಪಾಯಿ ಬಂತು ಅಂತಂದ್ರೆ 5-6 ಲಕ್ಷ ರೂಪಾಯಿ ಸಾಲ ಆಗಿರ್ತದೆ. ಆ ಸಾಲದೊಳಗೆ ಮಕ್ಕಳ ಮದುವೆ ಒಳಗೆ ಅವ್ರ ಮನೆತನ ಉಳಿಸೋದ್ರೊಳಗೆ ರೋಗ ರುಜಿನ ಅದು ಮನೆಯಿಂದ ಎಲ್ಲರೂ ಇರೋದಲ್ರಿ ಕುಟುಂಬ ಬಂದಾಗ ಅವೆಲ್ಲ ತೆರೆಸ್ಕೊಂಡು ಹೊಳ್ಳಿ ನೋಡಿದಾಗ ದುಡ್ಡು ಖಾಲಿ ಆಗಿರ್ತದೆ. ಮತ್ತು ಸಾಲಕ್ಕೆ ಬೆನ್ನತ್ತಪ್ಪ ಸಾಲವನ್ನು ಕೊಂಬಾಗ ಹಾಲು ಬೋನವನುಂಡು, ಸಾಲವನ್ನು ಕೊಂಬಾಗ ಹಾಲು ಬೋನವನುಂಡು, ಸಾಲಿಗರು ಬಂದು ಎಳೆಯುವಾಗ ಕಿಬ್ಬದಿಯ ಕಿರು ಮುರಿದಂತೆ ಸರ್ವಜ್ಞ ಅಂತ ಎಂಥ ಮಾತು ಹೇಳ್ತಾರೆ ಸರ್ವಜ್ಞರು. ಹಂಗಾಗಿ ಅದು ಸಾಲಗಾರರಿಗೆ ಇಷ್ಟಕ್ಕೆ ನಮ್ಮ ರೈತನ ಬಾಳೆ ಇದನ್ನ ಯಾರು ನೋಡೋಕೆ ತಯಾರಿಲ್ರಿ. MSP ಪಾಪ ಅವರು ಎಷ್ಟು ವರ್ಷ ಕೇಳ್ತಾ ಇದ್ದಾರೆ, ಕೊಡೋಕೆ ತಯಾರಿಲ್ಲ. ಮಿನಿಮಮ್ ರೇಟ್ ಪ್ರೈಸ್ ಮಾಡಿರಿ, ಕಾನೂನು ಮಾಡಿರಿ. ಕಾನೂನದ ಕಬ್ಬಿ